ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆದ್ರೆ ಇದು ಯಾವ ಕರ್ಮ ಸರ್? ಹೆತ್ತ ತಾಯಿ ಕಣ್ಮುಂದೆ ಇದ್ರು ಅವರನ್ನ ಅಮ್ಮ ಅಂತ ಕರೆಯೋಕ್ಕಾಗ್ಲಿಲ್ವಲ್ಲ. ನನಗೆ ಸಂತೋಷ ಆದ್ರೂ ನೋವಾದ್ರೂ ಸಂಕಟ ಆದ್ರೂ ಮೊದಲು ನಾನು ನಮ್ಮ ಅಮ್ಮನ್ನೇ ನೆನೆಸ್ಕೊತಾ ಇದ್ದೆ. ಆದರೆ ಈಗ ಅವ್ರ ಕಣ್ಮುಂದೆ ಇದ್ರು ನನ್ನ ಒಳಗಿರೋ ಒದ್ದಾಟನ ಅವ್ರ ಹತ್ರ ಹೇಳೋಕ್ಕಾಗ್ಲಿಲ್ಲ. ನಾನು ಸೂರ್ಯ ಆಗಿರೋ ವಿಚಾರನ ಯಾರ ಹತ್ರನೂ ಹೇಳಬಾರ್ದು ಅಂತ ನೀವು ಹೇಳಿರೋ ಮಾತು ನನ್ನನ್ನು ಕಟ್ಟಾಕ್ಬಿಡ್ತು ಸರ್. ನನ್ನನ್ನು ಕಟ್ಟಾಕ್ಬಿಡ್ತು. ಅಷ್ಟೇ ಯಾಕೆ, ಈ ಜವಾಬ್ದಾರಿ ಅಧಿಕಾರದಿಂದ ನಾನು ಸೂರ್ಯ ಅಲ್ಲ, ನಾನು ಕರ್ಣನೇ, ನಾನು ನಿನ್ನ ಮಗನೇ, ಇವಳೇ ನನ್ನ ತಾಯಿ ಅಂತ ಎಲ್ಲರ ಮುಂದೆ ಒಪ್ಕೊಂಡು ಅವಳನ್ನ ಅವರಿಂದ ಬಿಡಿಸ್ಕೊಂಡು ಬರೋಕ್ಕೂ ಆಗ್ತಿಲ್ಲ ಸರ್. ಅದಕ್ಕೆ ಸಹಾಯಕ್ಕೆ ಅಂತ ನಿಮ್ಮನ್ನ ಕರೆಸ್ಬೇಕಾಯ್ತು. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಶಿಕ್ಷೆ ಸರ್. ಸಾಕು ಸರ್, ಸಾಕು. ನನಗೆ ಈ ನಾಟಕದ ಬದುಕು ಬೇಡ, ಈ ಪದವಿ ಆಡಂಬರ ಯಾವುದು ಬೇಡ. ನನಗೆ ನಮ್ಮ ಅಮ್ಮ ಬೇಕು ಸರ್. ನನ್ನ ಸರ್ವಸ್ವ, ನನ್ನ ಇಡೀ ಪ್ರಪಂಚನೇ ನಮ್ಮಮ್ಮ ಸರ್. ನನ್ನನ್ನು ಬೆಳೆಸೋದಕ್ಕೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಾ ಸರ್? ಅಂಥ ದೇವತೆ ಮನಸ್ಸಿಗೆ ನಾನು ನೋವು ಕೊಟ್ಬಿಟ್ನಲ್ಲ ಸರ್. ಈ ಪಾಪ ನನ್ನನ್ನು ಸುಮ್ಮನೆ ಬಿಡುತ್ತಾ? ಚೆನ್ನಾಗಿರ್ತೀನ ಸರ್ ನಾನು? ಐ ಆಮ್ ಸಾರಿ ಕರ್ಣ. ನೀನು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೋಡು, ನೀನು ನೋವು ಏನು ಅಂತ ನನ್ಗೆ ಅರ್ಥ ಆಗತ್ತೆ. ಅನ್ಯೋನ್ಯವಾಗಿದ್ದ ತಾಯಿ ಮಗನಿಗೆ ಇಂಥ ಒಂದು ಪರಿಸ್ಥಿತಿ ತಂದಿಟ್ನಲ್ಲ ಅಂತ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಾ ಇದೆ. ಐ ಆಮ್ ರಿಯಲಿ ಸಾರಿ. ಮಗ ಏನೇ ತಪ್ಪು ಮಾಡಿದ್ರು ಅವನು ನಿರಪರಾಧಿ ಅಂತ ಪ್ರಪಂಚದ ಕಣ್ಣಿಂದ ತಾಯಿ ಕಾಪಾಡ್ತಾಳೆ. ಇವತ್ತು ಅಂಥ ತಾಯಿ ಮುಂದೆನೆ ನಾನು ಅಪರಾಧಿಯಾಗಿ ನಿಂತ್ಕೊಂಡ್ಬಿಟ್ಟೆ ಸರ್. ಸುಳ್ಳಿನ ಬದುಕು ಯಾವತ್ತೂ ಸುಡುಗಾಡಿಗೆ ಸಮ ಸರ್. ಮಗುಗೆ ಜನ್ಮ ಕೊಡುವಾಗ ತಾಯಿ ಸತ್ತು ಬದುಕ್ತಾಳೆ ಅಂತಾರೆ. ಇವತ್ತು ಅಂಥ ತಾಯಿ ಪಾಲಿಗೆ ನಾನು ಸತ್ತೋಗ್ಬಿಟ್ಟೆ ಸರ್. ನೋ 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 ಕರ್ಣ, ನೋ. ನಾನು ಸತ್ತೋಗ್ಬಿಟ್ಟೆ ಸರ್. ತಪ್ಪು ತಪ್ಪು ಕರ್ಣ. ನೋಡು, ನೀನು ಹಾಗೆಲ್ಲ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. ನಿನ್ನ ನೋವು ನಿನಗೆ ಹೀಗೆಲ್ಲ ಮಾತಾಡಿಸ್ತಿದೆ ಅಷ್ಟೆ. ನೋಡ್ ಕರ್ಣ, ಒಂದು ವಿಷಯ ಹೇಳ್ತೀನಿ ಕೇಳು. ಏನೇ ಮಾತಾಡದೆ ಹೋದ್ರೂ